ನಮಸ್ಕಾರ ಎಲ್ರಿಗೂ, ನಾನು ಹರೀಶ್. ನೀವು ನೋಡ್ತಿದ್ದೀರಾ LNT ಕನ್ನಡ. ಹೊಸದಾಗಿರ್ತಕ್ಕಂಥ LNT ಸ್ಟಾರ್ಟರ್ನ ಫಿಕ್ಸ್ ಮಾಡೋಕ್ಕಿತ್ತು, 5 HP ಸ್ಟಾರ್ಟರ್ನ ಫಿಕ್ಸ್ ಮಾಡೋಕ್ಕಿತ್ತು. ಇದಕ್ಕಿಂತ ಮೊದಲೇ ಒಂದು 5 HP LNT ಸ್ಟಾರ್ಟರ್ ಕೂಡ ಅಲ್ಲಿ ಇತ್ತು. ಆದರೆ ಆ ಸ್ಟಾರ್ಟ್ರು ಸುಟ್ಟೋಗಿತ್ತು, ಸಂಪೂರ್ಣವಾಗಿ ಸುಟ್ಟೋಗಿತ್ತು. ಅಂದರೆ ಮೋಟ್ರನ್ನ ಓವರ್ಲೋಡಿಂದಾಗಿ ಸ್ಟಾರ್ಟರ್ ಸುಟ್ಟೋಗಿತ್ತು. ಈ ಸ್ಟಾರ್ಟರ್ ಸುಟ್ಟೋಗ್ಲಿಕ್ಕೆ ಏನು ಕಾರಣ? ಅವರು ಏನು ತಪ್ಪನ್ನ ಮಾಡಿದ್ರು ಅಂದರೆ ಒಂದು ಮಿಸ್ಟೇಕ್ನ ಮಾಡಿಬಿಟ್ಟಿದ್ರು ಅವರು. ಆ ಒಂದು ತಪ್ಪಿಂದಾಗಿ ಆ ಸ್ಟಾರ್ಟ್ರು ಸುಟ್ಟೋಗಿತ್ತು. ಹಾಗಾದರೆ ಅವರು ಏನು ತಪ್ಪು ಮಾಡಿದ್ರು, ಅಲ್ಲಿ ಏನು ಸಮಸ್ಯೆ ಆಗಿತ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಪದೇ ಪದೇ ಹಣ ಖರ್ಚು ಮಾಡಿಬಿಟ್ಟು ಸ್ಟಾರ್ಟರ್ಗಳನ್ನ ಹಾಕ್ತಿರೋಕ್ಕಾಗಲ್ಲ. 7-8 ಸಾವಿರ 10 ಸಾವಿರ ಚಿಲ್ಲರೆ ಹೀಗೆಲ್ಲ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೂ ಕೂಡ ಯೂಸ್ ಆಗ್ಬೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ವೀಡಿಯೋಸ್ನ ನೋಡ್ತಿರೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ನಾನು ಮೋಟರ್ ಬಗ್ಗೆ ಆಗಿರ್ಬೋದು, ಇತರ ಬೇರೆ ಥರದ ಒಳ್ಳೆ ಮಾಹಿತಿ ಇರುವಂಥ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಮಾಡ್ತಾನೆ ಇರ್ತೀನಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಆ ವಿಡಿಯೋಗಳು ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ. ನೀವು ಯಾವುದೇ ವಿಡಿಯೋನು ಕೂಡ ತಪ್ಪದೆ ಮಿಸ್ ಆಗದೆ ನೋಡ್ತಾ ಇರ್ಬೋದು. ಬನ್ನಿ ವಿಡಿಯೋದ ಕಡೆಗೆ ಹೋಗೋಣ.
ಈ ಸ್ಟಾರ್ಟರ್ ಸುಟ್ಟೋಗಿತ್ತು, ಅದನ್ನ ನೋಡಿದ್ರಿ. ಆದರೆ ಈ ಸ್ಟಾರ್ಟರ್ ಸುಟ್ಟೋಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಓವರ್ಲೋಡಿಂದಾಗಿ ಸ್ಟಾರ್ಟರ್ನ ಒಳಗಡೆಗೆ ಮೇನ್ ಸಪ್ಲೈ ಬಂದಿರತಕ್ಕಂಥ ROB ಕನೆಕ್ಷನ್ ಏನಿರುತ್ತೆ ಅಲ್ಲಿ ಓವರ್ಲೋಡಿಂದಾಗಿ ಸ್ಟಾರ್ಟರ್ನಲ್ಲಿ ಬೆಂಕಿ ಹತ್ಕೊಂಡು ಸ್ಟಾರ್ಟರ್ ಸುಟ್ಟೋಗಿದೆ. ಆದರೆ ಈ ಬೆಂಕಿ ತಗೋಕ್ಕಿಂತ ಮೊದಲೇ, ಅಂದರೆ ಶಾರ್ಟ್ ಆಗೋಕ್ಕಿಂತ ಮೊದಲೇ ಫ್ಯೂಸ್ ಹೋಗಬೇಕಾಗಿತ್ತು. ಆದರೆ ಇವರು ಈ ಒಂದು ಮೋಟರ್ನ ಓನರ್ ಏನಿದ್ದಾರೆ, ಇವರು ಮಾಡಿದಂಥ ಒಂದು ತಪ್ಪಿಂದಾಗಿ ಇಡೀ ಸ್ಟಾರ್ಟ್ರೇ ಸುಟ್ಟೋಗಿದೆ. ಅಂದರೆ ಇವ್ರು ಏನು ತಪ್ಪು ಮಾಡಿದ್ರು ಅಂತ ಹೇಳಿದರೆ, ಆ ಫ್ಯೂಸಿಗೆ ಏನು ತಂತಿನ ಹಾಕ್ತೀವಿ, ವಯರ್ನ ಹಾಕ್ತೀವಿ, ಅದು ತುಂಬ ತೆಳುವಾಗಿರ್ಬೇಕಾಗತ್ತೆ, ಗೇಜ್ ಕಮ್ಮಿ ಇರುವಂಥ ಒಂದು ತಂತಿನ ಹಾಕಬೇಕಾಗತ್ತೆ. ಇವ್ರೇನು ಮಾಡಿದ್ದಾರೆ, ನಾವು ಮಾಮೂಲಿಯಾಗಿ ಮನೆಗೆ ಏನು 2.5 ಗೇಜ್ನ ವಯರ್ನ ಏನು ಬಳಸ್ತೀವಿ, ಅದರಲ್ಲಿರ್ತಕ್ಕಂಥ ಅಷ್ಟೂ ತಂತಿನೂ ಕೂಡ ಸುತ್ತಬಿಟ್ಟು ಆ ಫ್ಯೂಸಲ್ಲಿ ಹಾಕಿದ್ದಾರೆ. ಹಾಗಾಗಿ ಆ ಸಡನ್ ಆಗಿ ಫ್ಯೂಸ್ ಶಾರ್ಟ್ ಆಗಿಲ್ಲ, ಸುಟ್ಟೋಗಿಲ್ಲ. ಮತ್ತಿನ್ನೊಂದು ಏನು ಅಂತ ಹೇಳಿದ್ರೆ, ಅಲ್ಲಿ ಟ್ರಿಪ್ ಮಾಡಲಿಕ್ಕೆ MCB ಕೂಡ ಇಲ್ಲ. 3 MCBನ ಹಾಕಿರ್ಬೇಕಾಗಿತ್ತು, ಅವರು ಅದನ್ನ ಯೂಸ್ ಮಾಡಿಲ್ಲ. ಬದಲಾಗಿ ಡೈರೆಕ್ಟಾಗಿ ಫ್ಯೂಸಿಂದಾನೇ ಸ್ಟಾರ್ಟರ್ಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಸ್ಟಾರ್ಟರ್ ಸುಟ್ಟೋಗಿದೆ. ಆದರೆ ಈ ವಿಡಿಯೋದಲ್ಲಿ ಆ ಫ್ಯೂಸನ್ನ ತೋರಿಸ್ಬೇಕು ಅಂದ್ಕೊಂಡು ನಾನು ತೋರಿಸಿದ್ದೆ. ಆದರೆ ಕ್ಯಾಮ್ರಾ ಹಿಡ್ಕೊಂಡಿದ್ದಂಥ, ಅಂದರೆ ಮೊಬೈಲ್ ಶೂಟ್ ಮಾಡ್ತಿದ್ದಂಥ ಅವನು ನನ್ನ ಫ್ರೆಂಡೇ ಹುಡುಗ, ಅವನೇನು ಮಾಡಿದ್ದಾನೆ, ಅದನ್ನು ವಿಡಿಯೋನ ರೆಕಾರ್ಡೇ ಮಾಡಿಲ್ಲ. ಏನೂ ಮಾಡೋಕ್ಕಾಗಲ್ಲ, ನಾನು ಕೆಲಸ ಮಾಡ್ತಾನೆ ಅದನ್ನೆಲ್ಲ ಗಮನ ಮಾಡೋಕ್ಕೂ ಆಗಲ್ಲ. ಅವನು ವಿಡಿಯೋ ಮಾಡ್ತಿದ್ದಾನೆ ಅಂತ ನಾನು ಅಂದ್ಕೊಂಡೆ. ಆದರೆ ಅವನ ಇದನ್ನು ವಿಡಿಯೋನೇ ಮಾಡಿಲ್ಲ, ಬರೀ ಫ್ಯೂಸ್ಗೆ ತಂತಿ ಹಾಕೋದನ್ನು ಮಾತ್ರ ವಿಡಿಯೋ ಮಾಡಿದ್ದಾನೆ. ಹಾಗಾಗಿ ಇದನ್ನು ನಾನು ನಿಮ್ಗೆ ಹೇಳಲೇಬೇಕು. ಯಾಕೆಂದರೆ ತುಂಬ ಜನ ಅದಕ್ಕೂ ಕೂಡ ಕಮೆಂಟ್ ಮಾಡೋರು ಇರ್ತಾರೆ, ನೀನು ಹೇಳಿರೋ ಸುಳ್ಳು, ನೀನು ಮಾಡ್ತಿರೋದು ಮೋಸ ಅಂತ. ನಾನು ಈ ಕರೆಂಟಿನ ವಿಷಯದಲ್ಲಿ, ಎಲೆಕ್ಟ್ರಿಕಲ್ನ ವಿಷಯದಲ್ಲಿ ಮೋಸ ಮಾಡೋಕ್ಕೆ ಸುಳ್ಳು ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಕರೆಂಟ್ ಅನ್ನೋದು ನನಗೂ ಹೊಡೆಯುತ್ತೆ, ಬೇರೆ ಎಲ್ರಿಗೂ ಕೂಡ ಹೊಡೆಯುತ್ತೆ. ಅದರಿಂದ ಇಲ್ಲಿ ಆ ಒಂದು ಮಿಸ್ಟೇಕ್ ಆಗಿದೆ. ಕ್ಯಾಮ್ರಾ ಒಂದು ಅವನು ವಿಡಿಯೋನ ಮಾಡಬೇಕಾದ್ರೆ, ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಆ ಒಂದು ಇದನ್ನು ಅವನು ರೆಕಾರ್ಡ್ ಮಾಡಲಿಲ್ಲ. ಹಾಗಾಗಿ ಅದು ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ. ಬಿಟ್ರೆ ಮೋಟ್ರ್ ಆನ್ ಆಯಿತು. ನೀರು ಎಲ್ಲಿ ಸಪ್ಲೈ ಇದೆ ಬಂತಾ ನೋಡಿ, ಯಾವುದ್ರಲ್ಲಿ ಬರೋದು? ನೋಡಿದ್ರಲ್ಲ ಸ್ನೇಹಿತರೆ, ಇವರು ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪಿಂದಾಗಿ ಇಡೀ ಸ್ಟಾರ್ಟ್ರೇ ಸುಟ್ಟೋಗಿದೆ. 8,000 ಚಿಲ್ಲರೆಯ ಅಮೌಂಟಿನ ಸ್ಟಾರ್ಟರ್ ಅದು. ಆ ಸ್ಟಾರ್ಟರ್ ಸುಟ್ಟೋಗಿದೆ. ಆ ಸ್ಟಾರ್ಟರ್ ಕೂಡ ಹೊಸ ಸ್ಟಾರ್ಟ್ರೇ, ಅಂದರೆ ಏನು ಸ್ಟಾರ್ಟರ್ ಹಾಕ್ಬಿಟ್ಟು ಒಂದು ವರ್ಷನೇನೋ ಆಗಿತ್ತು ಅನ್ಸುತ್ತೆ, ಒಂದೂವರೆ ವರ್ಷ ಆಗಿತ್ತು ಅನ್ಸುತ್ತೆ. ಆ ಸ್ಟಾರ್ಟರ್ ಸುಟ್ಟೋಗ್ಬಿಟ್ಟಿದೆ. ಈಗ ಮತ್ತೆ ವಾಪಸ್ ಒಂದು 8,000ದ ಅಮೌಂಟನ್ನು ಕೊಟ್ಟು ಆ ಸ್ಟಾರ್ಟರ್ನ ಹಾಕಬೇಕಾಯ್ತು ಅವರು. ಇಲ್ಲಿ ಏನು ತಪ್ಪಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸರ್ತಿ TC ಇರ್ಬೋದು, ಅಂದರೆ ಟ್ರಾನ್ಸ್ಫಾರ್ಮರಲ್ಲಿ ಇರ್ಬೋದು, ಅಥವಾ ಮೇನ್ ಸಪ್ಲೈ ಏನಿರುತ್ತೆ, ಅಂದರೆ ಟ್ರಾನ್ಸ್ಫಾರ್ಮರಿಂದ ಈ ಸ್ಟಾರ್ಟರ್ ಬಾಕ್ಸಿಗೆ ಬರ್ತಕ್ಕಂಥ ಮೇನ್ ಸಪ್ಲೈ ಏನಿರುತ್ತೆ, ಅಲ್ಲಿ ಏನಾದರೂ ಒಂದು 2 ವೈರ್ಗಳಿಗೆ ಅಥವಾ 3 ವೈರ್ಗಳಿಗೆ ಯಾವುದಾದ್ರೂ ಒಂದು ಮರ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಮರದ ಗಿಲ್ಲಿ ಇರ್ಬೋದು, ತಾಗಿದಾಗ
ಟ್ರಿಪ್ ಆಗುತ್ತೆ. ಆ ಥರ ಟ್ರಿಪ್ ಆಗೋದ್ರಿಂದ ಇಲ್ಲಿ ಮೋಟರ್ ರನ್ ಆಗ್ತಿದ್ರು ಕೂಡ ಇಮಿಡಿಯೇಟ್ ಆಗಿ ಫ್ಯೂಸ್ ಕಟ್ ಆಫ್ ಆಗುತ್ತೆ, ಅಂದರೆ ಫ್ಯೂಸ್ ಶಾರ್ಟ್ ಆಗಿಬಿಟ್ಟು ಕರೆಂಟ್ ಕಟ್ ಆಫ್ ಆಗುತ್ತೆ. ಇದನ್ನ ತಪ್ಪಿಸೋದಕ್ಕೋಸ್ಕರ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಫ್ಯೂಸ್ಗೆ ದಪ್ಪ ಗೇಜ್ನ ವೈರ್ನ ಹಾಕ್ಬಿಟ್ಟು ಸುತ್ತ ಬಿಡ್ತಾರೆ. ಅವಾಗ ಅದೇನಾಗುತ್ತೆ ಅಂದ್ರೆ ಎಲ್ಲೇ ಶಾರ್ಟ್ ಆಗಲಿ, ಎಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಲಿ ಕೂಡ, ಅಥವಾ ಎಲ್ಲೇ ನಲ್ಲಿ ಅಂದ್ರೆ ಟ್ರಾನ್ಸ್ಫಾರ್ಮರ್ಲಿ ಶಾರ್ಟ್ ಆದ್ರೂ ಕೂಡ, ಅಥವಾ ಮೇನ್ ಲೈನ್ ಅಲ್ಲಿ ಶಾರ್ಟ್ ಆದ್ರೂ ಕೂಡ ಇಲ್ಲಿ ಸುಟ್ಟೋಗದೆ ಅದೇ ರೀತಿ ರನ್ ಆಗ್ತಾನೆ ಇರುತ್ತೆ. ಆ ತರ ರನ್ ಆದಾಗ ನೋಡಿ ಈ ತರದ ಸಮಸ್ಯೆನೇ ಆಗೋದು. ಅಂದ್ರೆ ಸ್ಟಾರ್ಟರ್ ಸುಟ್ಟೋಗ್ಬೋದು, ಅಥವಾ ಮೋಟರ್ ಸುಟ್ಟೋಗ್ಬೋದು, ಅಥವಾ ಇಡೀ ಪಂಪ್ ಹೌಸೇ ಸುಟ್ಟೋಗ್ಬೋದು. ಏನೋ ಪುಣ್ಯಕ್ಕೆ ಇವರ ಬರೀ ಸ್ಟಾರ್ಟರ್ ಸುಟ್ಟೋಗ್ತಿದ್ದಂಗೆ 2 ಫ್ಯೂಸ್ ಕೂಡ ಬರ್ನ್ ಆಗೋಯ್ತು, ಹಾಗಾಗಿ ಬಚಾವಾಗಿದೆ. ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಆ ಒಂದು ಮೀಟರ್ ಬಾಕ್ಸ್ ಏನಿತ್ತು, ವುಡನ್ ಬಾಕ್ಸ್ ಏನಿತ್ತು, ಅದು ಕೂಡ ಸುಟ್ಟೋಗ್ಬಿಟ್ಟು ದೊಡ್ಡ ಅನಾಹುತ ಆಗ್ತಿತ್ತು. ಆ 2 ಫ್ಯೂಸ್ ಸುಟ್ಟೋಗಿದ್ರಿಂದ ಅಲ್ಲಿ ಆ ಬರೀ ಸ್ಟಾರ್ಟರ್ ಸುಟ್ಟೋಗಿ ಉಳ್ಕೊಂಡಿದೆ. ಅವರು ತುಂಬಾ ದಪ್ಪ ಗೇಜ್ನ ವೈರ್ ಹಾಕಿದ್ರು. ನಾನು ಅವರಿಗೆ ತೋರಿಸಿ ಹೇಳಿದ್ದೀನಿ, ಈ ತರ ಮಾಡಕ್ ಹೋಗ್ಬೇಡಿ, ಪದೇ ಪದೇ ಟ್ರಿಪ್ ಆಗ್ತಾ ಇರುತ್ತೆ, ನಮಗೆ ಪದೇ ಪದೇ ಮೋಟ್ರ್ ಹತ್ರ ಬಂದು ಸ್ಟಾರ್ಟರ್ ಹತ್ರ ಬಂದು ಸ್ಟಾರ್ಟ್ ಮಾಡ್ತಾ ಇರೋಕ್ಕಾಗಲ್ಲ ಅನ್ನುವಂಥ ಉದಾಸೀನ ಮನೋಭಾವದಿಂದ ಈ ಥರದ ದಪ್ಪ ತಂತಿಗಳನ್ನ ಹಾಕಿ ಫ್ಯೂಸಿಗೆ ಹಾಕೋದ್ರಿಂದ ಈ ಥರ ಆಗುತ್ತೆ. ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಪದೇ ಪದೇ ನೀವು ವರ್ಷಕ್ಕೂ ಕೂಡ ಸ್ಟಾರ್ಟರ್ಗಳನ್ನ ಹಾಕ್ತಿರ್ಬೇಕಾಗುತ್ತೆ. ಈ ಥರ ಮಾಡಕ್ಕೆ ಹೋಗ್ಬೇಡಿ ಅಂತ ಅವ್ರಿಗೆ ಹೇಳಿದ್ದೀನಿ. ಅವರಿಗೆಲ್ಲ ನಿಮಗೂ ಕೂಡ ನಾನು ಹೇಳೋದು ಇದನ್ನೇ, ನಿಮ್ಮ ಮನೆಗಿಂತ ಎಷ್ಟೋ ದೂರದಲ್ಲಿ ನಿಮ್ಮ ಜಮೀನು ಇರ್ಬೋದು, ಹೊಲ ಗದ್ದೆಗಳಿರ್ಬೋದು, ಅಲ್ಲಿ ಸ್ಟಾರ್ಟರ್ಗಳಿದ್ರೆ, ಮೋಟ್ರ್ ಅಥವಾ ಸ್ಟಾರ್ಟರ್ಗಳಿತ್ತು ಅಂತ ಹೇಳಿದ್ರೆ ಈ ಥರ ಟ್ರಿಪ್ ಆಗ್ತಿದ್ರೆ, ಅಂದರೆ ಏನಾದರೂ ಸಮಸ್ಯೆ ಆಗಿ ಪದೇ ಪದೇ ಟ್ರಿಪ್ ಆಗ್ತಾ ಇರುತ್ತೆ, ಅವಾಗ ನಾವು ಪದೇ ಪದೇ ಬಂದು ಅದನ್ನು ಆನ್ ಆಫ್ ಮಾಡ್ತಿರೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನೀವೇನಾದರೂ ದಪ್ಪ ಒಂದು ತಂತಿನ ಅಥವಾ ವೈರ್ನ ಈ ಫ್ಯೂಸಿಗೆ ಹಾಕೋದ್ರಿಂದ ಈ ಥರದ ಪ್ರಾಬ್ಲಮ್ ಉಂಟಾಗುತ್ತೆ. ಇದರಿಂದ ನಷ್ಟ ಅನುಭವಿಸೋದು ನೀವೇ. ಹಾಗಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಈ ಥರದ ಒಂದು ಮಿಸ್ಟೇಕನ್ನು, ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಹಾಗಾಗಿ ದಯವಿಟ್ಟು ಯಾರು ಕೂಡ ದಪ್ಪ ತಂತಿನ ಬಳಸ್ಬಿಟ್ಟು ಫ್ಯೂಸ್ ಹಾಕುವಂಥದ್ದನ್ನು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮೋಟ್ರನ್ನ, ನಿಮ್ಮ ಸ್ಟಾರ್ಟರ್ಗಳನ್ನ ನೀವೇ ಜೋಪಾನ ಮಾಡ್ಕೋಬೇಕಾಗತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ ಅನಿಸಿದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಉಪಯೋಗಕ್ಕೆ ಬರುತ್ತೆ. ಈ ವಿಡಿಯೋದ ಬಗ್ಗೆ ಏನಾದರೂ ನೀವು ಹೇಳ್ಬೋದು ಅಂದರೆ ಕಮೆಂಟ್ ಮೂಲಕ ಹೇಳ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.